ಇವತ್ತು ಪತ್ರಿಕೆಯಲ್ಲಿ ನಾನು ನೋಡಿದೆ, ಆರೋಪಿಗಳು ಈ ರೀತಿ ಹೇಳಿಕೆಯನ್ನ ಪೊಲೀಸರ ಮುಂದೆ ಕೊಟ್ಟಿದ್ದಾರೆ. ಯಾವುದೇ ಆರೋಪಿ ಪೊಲೀಸರ ಮುಂದೆ ಕೊಡುವಂತ ಹೇಳಿಕೆ ಈಸ್ ನಾಟ್ ಅಡ್ಮಿಸಿಬಲ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಸಾಮಾನ್ಯ ಜನರಿಗೆ ಏನ್ ಬರುತ್ತೆ ಅಂದ್ರೆ, ಆರೋಪಿಗಳು ಒಪ್ಕೊಂಡ್ಬಿಟ್ಟಿದಾರಲ್ಲ ಪೊಲೀಸ್ನವ್ರ ಮುಂದೆ, ಅವ್ರು ಗಲ್ಲು ಶಿಕ್ಷೆ ಕೊಡ್ಬೋದಲ್ಲ ಅಂತ. ಒಬ್ಬ ಆರೋಪಿಯ ಹೇಳಿಕೆ ಮತ್ತೊಬ್ಬ ಆರೋಪಿಯ ಮೇಲೆ ಕೊಡುವಂತ ಹೇಳಿಕೆ ಊರ್ಜಿತ ಅಲ್ಲ. ಈ ಕೇಸು ಆರೋಪ ಪಟ್ಟಿಯನ್ನ ಸಲ್ಲಿಸಿದ್ದೇವೆ, ನಮ್ಮ ಜವಾಬ್ದಾರಿ ಮುಗಿದಿದೆ ಅಂತ ಯಾವ ಹಂತದಲ್ಲೂ ತನಿಖೆ ಮಾಡಿದಂತ ಅಧಿಕಾರಿಗಳು ಸಡಿಲಗೊಳ್ಳಬಾರದು. ಇದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಇದೇ ಮುತುವರ್ಜಿಯನ್ನ ಇದೇ ಅಧಿಕಾರಿಗಳು ಈ ಕೇಸ್ ತನಿಖೆ ಮುಗಿಯೋ ತನಕ ಇಟ್ಕೊಂಡ್ರೆ ಇದರೊಳಗೆ ಶಿಕ್ಷೆ ಆಗೋದು ಖಂಡಿತ. ಇತ್ತೀಚೆಗೆ ನಾನು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ, ಇಷ್ಟು ಜನ ಸಾಕ್ಷಿದಾರರಿದ್ದಾರೆ, ಇವರಿಗೆ ಗಲ್ಲು ಶಿಕ್ಷೆ ಅಂತ. 3 ಜನ ಪ್ರತ್ಯಕ್ಷದರ್ಶಿಗಳು. ಆ 3 ಜನ ಪ್ರತ್ಯಕ್ಷ ಸಾಕ್ಷಿಗಳು ಏನಿದ್ದಾರೋ ಬಹಳ ಸಡಿಲ ಸಾಕ್ಷಿಗಳು. ಆ 3 ಜನ ಸಾಕ್ಷಿದಾರರಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ, ಶೆಡ್ಡಲ್ಲಿ ಹೊಡೆದಿದ್ದಾನೆ ಅಂಥೇಳಿ ನಾವು ಕರ್ಕೊಂಡು ಬಂದರು, ಹೊಡೆದ್ರು ಅಂತ ಹೇಳಿರ್ತಾನೆ. ಇನ್ನೊಬ್ಬ ಇದು ಪೊಲೀಸರಿಗೆ ಇವಾಗಲಿಂದನೇ ಸವಾಲು. ಹೇಗೆ ಅವರು 3 ಜನ ಕರ್ನಾಟಕದವರಲ್ಲ, ವಲಸೆ ಕಾರ್ಮಿಕರು. ನಾಳೆ ಅವರು ಕರ್ನಾಟಕವನ್ನು ಬಿಟ್ಟು ಹೋದರೆ ನೀವು ಅವ್ರನ್ನ ಪತ್ತೆ ಮಾಡಲಿಕ್ಕೆ ಆಗಲ್ಲ. ಈ ವಿಚಾರಣೆ ನಡಿಬೇಕಾದ್ರೆ ಕನಿಷ್ಠ 2 ವರ್ಷ ಆಗುತ್ತೆ, 1 ವರ್ಷ ಆಗುತ್ತೆ. 1 ವರ್ಷದಲ್ಲಿ ಅವರ ಚಲನವಲನಗಳ ಮೇಲೆ ಈ ಪೊಲೀಸ್ ವ್ಯವಸ್ಥೆ ಸತತವಾಗಿ ಗಮನ ಇಟ್ಟಿರ್ಬೇಕು. ಅವ್ರನ್ನ ತಂದು ಇಟ್ಕೊಳ್ಳೋಕ್ಕಾಗಲ್ಲ, ಅದು ಅಕ್ರಮ ಆಗ್ತದೆ. ಸತತವಾಗಿ ಅವ್ರ ಗಮನವನ್ನು ಚಲನವಲನಗಳನ್ನು ಗಮನಿಸ್ತಾ ಇರಬೇಕು. ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು. ಅವರನ್ನು ಯಾವ ರೀತಿಯಲ್ಲೂ ಈ ಆರೋಪಿಗಳ ಪರವಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಅವ್ರ ಮೇಲೆ ಒತ್ತಡ, ಆಮಿಷ, ಬೆದರಿಕೆ ತರದಂಗೆ ನೋಡ್ಕೋಬೇಕು. ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು. ಇದು ಈ ಪ್ರಾಸಿಕ್ಯೂಷನ್ ಅಂತ ನಾವೇನು ಹೇಳ್ತೀವೋ ಪೊಲೀಸರ ಜವಾಬ್ದಾರಿ. ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್. ಆದರೆ ಆಗುತ್ತಾ ಅದು? ಮುಂದಿನ ವರ್ಷ ಈ ಪೊಲೀಸ್ ಅಧಿಕಾರಿಗಳು ವರ್ಗಾವಣೆ ಆಗಿರ್ತಾರೆ. ಮುಂದೆ ಬರುವಂಥ ಪೊಲೀಸ್ ಅಧಿಕಾರಿಗಳಿಗೆ ಅಷ್ಟು ಮುತುವರ್ಜಿ ವಹಿಸಲ್ಲ. ವಿಚಾರಣೆ ಕಾಲದಲ್ಲಿ ಕೇಸುಗಳು ಕುಂಠಿತ ಆಗುತ್ತೆ. ಇದು ನಾನು ಬಹಳಷ್ಟು ಕೇಸ್ ನೋಡಿದ್ದೀನಿ. ಆಮೇಲೆ ನೀವು ಹೇಳಿದ್ರಿ ಈಗ ಮಾತಾಡುವಾಗ, ಒಬ್ಬರು ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ, 3 ಜನ ಇದ್ದಾರೆ ಅಂತ. 231 ಸಾಕ್ಷಿಗಳ ಪೈಕಿಲಿ ವಿಚಾರಣೆ ಕಾಲದಲ್ಲಿ ನನ್ನ ಪ್ರಕಾರ ನ್ಯಾಯಾಲಯದ ಮುಂದೆ ಪ್ರಾಸಿಕ್ಯೂಟರ್ ಅಥವಾ ಪೊಲೀಸ್ ವ್ಯವಸ್ಥೆ ಕೇವಲ 60 ಜನರನ್ನು ಹಾಜರುಪಡಿಸ್ಬೋದು, ಮಿಕ್ಕಿದವ್ರನ್ನ ಬಿಡ್ತಾರೆ. ಯಾಕೆಂದರೆ ಒಬ್ಬ ದಸ್ತಗಿರಿ ಮಾಡಿದಾಗ 4 ಜನ ಪೊಲೀಸ್ ಅಧಿಕಾರಿಗಳು ಹೋಗಿರ್ತಾರೆ, ಅವ್ರು 4 ಜನರು ಸಾಕ್ಷಿದಾರರಾಗಿರ್ತಾರೆ, ಅದರೊಳಗೆ ಒಬ್ಬರಿಗೆ ಮಾಡ್ತಾರೆ. ಪಂಚರು ಕನಿಷ್ಠ 2 ರಿಂದ 3 ಜನ ಪಂಚರು ಇರ್ತಾರೆ, ಆ ಪಂಚರಲ್ಲಿ ಒಬ್ಬರನ್ನ ಮಾಡ್ತಾರೆ. ಪಂಚರು ಅಂತ ಒಂದು 24 ಜನ, 59 ಜನ ಸಾಕ್ಷಿಗಳಿದ್ದಾರೆ. ಪೊಲೀಸರು 59 ಜನದಲ್ಲಿ ಒಂದು 10 ಜನನ ವಿಚಾರಣೆ ಮಾಡಬಹುದು, ಬಾಕಿಯವ್ರನ್ನ ಬಿಡ್ತಾರೆ. ಈ 231 ಸಾಕ್ಷಿದಾರರ ಪೈಕಿ ಒಂದು 60 ರಿಂದ 70 ಜನ ಸಾಕ್ಷಿದಾರರ ವಿಚಾರಣೆ ಆಗಬಹುದು. ಅದು ಮಾಡೋದು ಇಲ್ಲ. ಆದರೆ ಪ್ರತ್ಯಕ್ಷ ಸಾಕ್ಷಿಗಳು ಅನ್ನೋದಕ್ಕಿಂತ ಅವರು ಹೇಳಬೇಕು, ಸಾಂದರ್ಭಿಕ ಸಾಕ್ಷಿಗಳು, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇದೆಯಲ್ಲ, ಸಾಂದರ್ಭಿಕ ಸಾಕ್ಷಿಗಳು ಯಾವುದು? ಈಗ ಮೃತನನ್ನು ಚಿತ್ರದುರ್ಗದಿಂದ ಕರ್ಕೊಂಡು ಬಂದಾಗ ನಡೆದಿರೋಂಥ ಘಟನೆಗಳು, ಈ ಬಾರಲ್ಲಿ ಹೋದ್ರು, ಇಲ್ಲಿದೆ, ಇದೆಲ್ಲ ಇದರೊಳಗೆ ಬಹಳ ಮುಖ್ಯವಾಗಿ ಪೊಲೀಸರಿಗೆ ಬಹಳ ಪ್ರಬಲವಾಗಿ ಅಸ್ತ್ರ ಇರೋದು ವೈಜ್ಞಾನಿಕ ತಾಂತ್ರಿಕ ಎವಿಡೆನ್ಸ್. ಅದಿದೆ ಸರ್, ವಿಡಿಯೋಸ್ ಎಲ್ಲ ಅದು ಎವಿಡೆನ್ಸ್ ಏನಿದೆ ಇದೆಯಲ್ಲ, ಇದನ್ನ ಪ್ರೂವ್ ಮಾಡೋದು ಇದೆಯಲ್ಲ ಅಷ್ಟು ಸುಲಭ ಅಲ್ಲ. ಹೆಂಗೆ ನೋಡಿ, ಪ್ರೂವ್ ಮಾಡಬೇಕಾದ್ರೆ ಅಲ್ಲ, ಸಾಕ್ಷಿಗಳು ಕೈ ಕೊಟ್ಟರು ಟೆಕ್ನಿಕಲ್ ಎವಿಡೆನ್ಸ್ ಸ್ಟ್ರಾಂಗ್ ಆಗಿದೆ. ಟೆಕ್ನಿಕಲ್ ಎವಿಡೆನ್ಸ್ ಇರುತ್ತೆ. ನಿಮ್ಗೊಂದು ಸಣ್ಣ ಉದಾಹರಣೆ ನಾನು ಕೊಡ್ತೀನಿ. ಸರ್
ಇದರೊಳಗೆ ಮೃತ ಈ ಆರೋಪಿ ಪವಿತ್ರ ಗೌಡಳಿಗೆ ಅಶ್ಲೀಲ ಸಂದೇಶಗಳನ್ನು ಕಳಿಸ್ತಾ ಇದ್ರು, ವಾಟ್ಸಪ್ ಮೆಸೇಜ್ಗಳು ಕಳಿಸ್ತಾ ಇದ್ರು. ಮನೋಜ್ ಅನ್ನೋ ಹೆಸರಲ್ಲಿ ಮೊಬೈಲ್ ಇತ್ತು. ಮನೋಜ್ ಯಾರು ಅಂತ ನೀವು ಪತ್ತೆ ಮಾಡಬೇಕಾಗುತ್ತೆ. ಅದು ಆರೋಪ ಪಟ್ಟಿಯಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆ ಮನೋಜ್ ಕಾಲ್ಪನಿಕ ವ್ಯಕ್ತಿ ಅಂತ ನೀವು ಹೇಳಿಬಿಟ್ರೆ ಅದು ಆರೋಪಿಗೆ ಫೇವರ್ ಆಗುತ್ತೆ. ಮನೋಜ್ ಹೆಸರಲ್ಲಿ ನೀವು ತಗೊಂಡು ಯೂಸ್ ಮಾಡ್ತಾ ಇದ್ದೀರೋ ಅನ್ನೋದನ್ನು ಪ್ರೂವ್ ಮಾಡಬೇಕು. ಹೆಂಗೆ ಪ್ರೂವ್ ಮಾಡಬೇಕು ಅಂದರೆ, ಈಗ ಮನೋಜ್ ಹೆಸರಲ್ಲಿ ಫೋನ್ ತಗೊಂಡಿದ್ದಾನೆ ಅವನು. ಮನೋಜ್ ಹೆಸರಲ್ಲಿ ತಗೊಂಡಿರೋ ಫೋನು ಅವನ ಪರಿಚಯಸ್ಥರಿಗೆ ಒಂದು 10 ಜನಕ್ಕೆ ಅದರೊಳಗೆ ಫೋನ್ ಮಾಡಿದರೆ ಆ 10 ಜನರು ಈ ಫೋನು ಇವಂದೇ ಅಂತ ಹೇಳಬೇಕು. ಆ 10 ಜನರು ಇವಂದಲ್ಲ, ಇದು ಮನೋಜ್ ಅಂತ ನಮಗೆ ಗೊತ್ತಿಲ್ಲ ಅಂದರೆ ಈ ಕೇಸು ಬೀಳುತ್ತೆ ಅಲ್ಲಿ. ಈಗ ಪತ್ರಿಕೆ, ಆಮೇಲೆ ಇವತ್ತು ಪತ್ರಿಕೆಯಲ್ಲಿ ನಾನು ನೋಡಿದೆ, ಆರೋಪಿಗಳು ಈ ರೀತಿ ಹೇಳಿಕೆಯನ್ನು ಪೊಲೀಸರ ಮುಂದೆ ಕೊಟ್ಟಿದ್ದಾರೆ. ಯಾವುದೇ ಆರೋಪಿ ಪೊಲೀಸರ ಮುಂದೆ ಕೊಡುವಂಥ ಹೇಳಿಕೆ ಈಸ್ ನಾಟ್ ಅಡ್ಮಿಸಿಬಲ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಯಾಕೆ ಅದು ಕೋರ್ಟ್ ಒಪ್ಪಲ್ಲ ಅಂದರೆ, ಅದನ್ನು ಅವರು ನ್ಯಾಯಾಲಯದ ಮುಂದೆ ಹೇಳಬೇಕು. ಆರೋಪಿತರಲ್ಲ, ಸಾಕ್ಷಿದಾರರು. ಈಗ ನೀವಲ್ಲಿ ಬರೆದಿದ್ದೀರಿ, ನೀವು ಈಗ ಸಾಕ್ಷಿದಾರರ ಪಟ್ಟಿಲಿ ಪತ್ರಿಕಾ ಪ್ರಕಟಣೆಯಲ್ಲೂ ಪೊಲೀಸರು ತಿಳಿಸಿದ್ದಾರೆ. 164, 162 ಪ್ರಕಾರ ನಾವು ಸುಮಾರು 50 ಚಿಲ್ಲರೆ ಸಾಕ್ಷಿದಾರರನ್ನ, 60 ಚಿಲ್ಲರೆ ಸಾಕ್ಷಿದಾರನ ವಿಚಾರಣೆ ಮಾಡಿದ್ದೀವಿ ಅಂತ. ಅಷ್ಟು ಜನ ಸಾಕ್ಷಿದಾರರು ಈ ಕೇಸಿಗೆ ಪೂರಕವಾಗಿ ಹೇಳಿಕೆ ಕೊಟ್ಟಿರ್ತಾರೆ. ನಾವು ಕಂಡಿದ್ದೇವೆ, ನೋಡಿದ್ದೇವೆ, ನಾವು ಕೇಳಿದ್ದೇವೆ, ಏನೋ ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಇದು ಕೇಸಿಗೆ ಪೂರಕವಾದಂಥ ಹೇಳಿಕೆಗಳು. ಆದರೆ ಇದು ಯಾವಾಗ ನ್ಯಾಯಾಲಯದಲ್ಲಿ ಹೋಗಿ ಸಾಕ್ಷಿದಾರರು ನ್ಯಾಯಾಧೀಶರ ಮುಂದೆ ಹೇಳಿದಾಗ ಮಾತ್ರ ಇದು ಊರ್ಜಿತ. ಯಾಕೆಂದರೆ ಯಾವುದೇ ಹೇಳಿಕೆಯನ್ನು ಪೊಲೀಸರು ಪಡೆದಿರ್ತಾರಲ್ಲ, ಆ ಹೇಳಿಕೆಯಲ್ಲಿ ಸಾಕ್ಷಿದಾರರ ಸಹಿಯನ್ನು ಪಡೆದಿರೋದಿಲ್ಲ. ಓದಿ ಹೇಳಿರ್ತಾರೆ, ಸಾಕ್ಷಿದಾರರ ಸಹಿಯನ್ನು ಪಡೆಯೋಂಗಿಲ್ಲ ನಮ್ಮ ಕಾನೂನಿನ ಅನ್ವಯ. ಯಾಕೆ ಕಾನೂನಿನ ಅನ್ವಯ ಸಾಕ್ಷಿದಾರರ ಸಹಿ ಪಡೆಯೋಂಗಿಲ್ಲ ಅಂದರೆ, ಪೊಲೀಸರು ಅವ್ರಿಗೆ ಆಮಿಷ ಒಡ್ಡಿರ್ಬೋದು, ಒತ್ತಡ ಹಾಕಿರ್ಬೋದು, ಬೆದರಿಕೆ ಹಾಕಿರ್ಬೋದು ಅಂತ. ಅದರಿಂದ ಓದಿ ಹೇಳಲಾಗಿದೆ ಬರೀತಾರೆ. ಇದು ನ್ಯಾಯಾಧೀಶರ ಮುಂದೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವರು ಇದನ್ನೇ ನಾನು ಹೇಳಿದ್ದೀನಿ ಪೊಲೀಸ್ನವ್ರ ಮುಂದೆ ಅಂದರೆ ಅದು ಇಲ್ಲದೆ ಇದ್ರೆ ಎಂಡರ್ಸ್ ಮಾಡಬೇಕು, ಜಡ್ಜ್ ಮುಂದೆ ಎಂಡರ್ಸ್ ಮಾಡಬೇಕು. ಅವರು ಅದಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಪೊಲೀಸರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವ ಅಧಿಕಾರ ಇಲ್ಲ. ನ್ಯಾಯಾಧೀಶರಿಗಿದೆ. ನ್ಯಾಯಸ್ಥಾನದಲ್ಲಿ ನಿಂತು, ಕಟಕಟೆಯಲ್ಲಿ ನಿಂತು ನ್ಯಾಯಾಧೀಶರ ಮುಂದೆ ಪ್ರಮಾಣ ಮಾಡಿ, ಇದರೊಳಗಿರೋದೆಲ್ಲ ಸತ್ಯ, ನಾನು ಹೇಳೋದೆಲ್ಲ ಸತ್ಯ, ನಾನು ಸತ್ಯವನ್ನು ಬಿಟ್ಟು ಬೇರೆ ಹೇಳೋದಿಲ್ಲ ಅಂತ ಪ್ರಮಾಣ ಮಾಡ್ತಾರಲ್ಲ, ಪ್ರಮಾಣ ಮಾಡಿ ಹೇಳಿದ ಮೇಲೆ ನ್ಯಾಯಾಧೀಶರು ಅದನ್ನು ಓದಿ ಹೇಳ್ತಾರೆ. ಓದಿ ಹೇಳಿದಾಗ ಸರಿ ಇದೆ, ಟೆಲಿಫೋನ್ ಒಂದು ಚಾರ್ಟೆ ಕೊಟ್ಟಿಲ್ಲ ಅಲ್ಲ, ಇದು ಆವಾಗ ಅದು ಊರ್ಜಿತ ಆಗುತ್ತೆ. ಇಲ್ಲದೆ ಇದ್ರೆ ಅದು ಊರ್ಜಿತ ಆಗೋದಿಲ್ಲ. ಅದೇ ರೀತಿ ಆರೋಪಿಗಳ ಹೇಳಿಕೆಗಳಿದೆಯಲ್ಲ, ಈ ಎಲ್ಲ ಆರೋಪಿಗಳು ಹೇಳಿದ್ದಾರೆ. ಪವಿತ್ರ ಗೌಡ ಹೇಳಿದ್ಲು, ಅದಕ್ಕೆ ನಾನು ಹೊಡೆದೇ ಸತ್ತೋದ, ಆತ ಹೇಳ್ದ ಹೊಡೆದೇ ಸತ್ತೋದ, ಈ ಥರದ 17 ಜನ ಆರೋಪಿಗಳು ಅವರವರ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ಜನರಿಗೆ ಏನು ಬರುತ್ತೆ ಅಂದರೆ, ಆರೋಪಿಗಳು ಒಪ್ಕೊಂಡ್ಬಿಟ್ಟಿದಾರಲ್ಲ ಪೊಲೀಸ್ನವ್ರ ಮುಂದೆ, ಅವ್ರು ಗಲ್ಲು ಶಿಕ್ಷೆ ಕೊಡ್ಬೋದಲ್ಲ ಅಂತಾರೆ. ಒಬ್ಬ ಆರೋಪಿಯ ಹೇಳಿಕೆ ಮತ್ತೊಬ್ಬ ಆರೋಪಿಯ ಮೇಲೆ ಕೊಡುವಂಥ ಹೇಳಿಕೆ ಊರ್ಜಿತ ಅಲ್ಲ. ಕಾನೂನು ಅದೇ. ಈಗ ನಾವು 5 ಜನ ಒಂದು ಪ್ರಕರಣದಲ್ಲಿ ಅಪರಾಧಿಗಳಾಗಿದ್ದರೆ ಅದ್ರೊಳಗೆ ಒಬ್ಬ ಅಪರಾಧಿ ನಾನು ಇವ್ರು ಹೇಳಿದ್ದಕ್ಕೆ ನಾನು ಮಾಡಿದೆ ಅಂತ ಹೇಳಿದ್ರೆ ಅವನು ಅಪ್ರೂವರ್ ಆಗಬೇಕು. ಅಪ್ರೂವರ್ ಆಗುವಾಗ ಹೇಳ್ತಾರೆ, ನೀನು ಅಪ್ರೂವರ್ ಆಗಿದ್ದೀಯಾ, ಅಪ್ರೂವರ್ ಆದಮೇಲೆ ನೀನು ಅದನ್ನೇನೋ ವ್ಯತಿರಿಕ್ತ ಆದರೆ ನಿನ್ನ ಮೇಲೆ ಘೋರ ಕ್ರಮ ತೆಗೆದುಕೊಳ್ಳುತ್ತೆ ಅಂತ. ಯಾರು ಅಪ್ರೂವರ್ ಆಗಿದ್ದಾರೆ ಇದರೊಳಗೆ? ಅಪ್ರೂವರ್ ಅಂತ ಇಲ್ಲಿವರೆಗೆ ಯಾರನ್ನಾದ್ರೂ ಅಪ್ರೂವರ್ ಮಾಡಿ ಪ್ರದೋಷ್ ಅಂತ ಒಂದು ಸ್ಟೇಟ್ಮೆಂಟ್ ಅವನನ್ನ ಅಪ್ರೂವರ್ ಅಂತ ಮಾಡಿದ್ದಿದ್ರೆ ಅದು ನ್ಯಾಯಾಧೀಶರ ಮುಂದೆ ಆಗೋದ್ರಿಂದ ಅದಕ್ಕೆ ಬೆಲೆ ಇದೆ. ನಿಮಗೆ ಬೆಸ್ಟ್ ಬೇಕರಿ ಕೇಸಲ್ಲಿ ಒಂದು ಹುಡುಗಿನ CBIನವರು ಅಪ್ರೂವರ್ ಮಾಡಿರ್ತಾರೆ. ಆಕೆ ಮೇಲೆ ಒತ್ತಡ ತಂದು ಬೆದರಿಕೆ ಹಾಕಿ, ಬಿಲ್ಕಿಶ್ ಬಾನು ಕೇಸ್ ಇರಬೇಕು, ಒತ್ತಡ ಹಾಕಿ ಬೆದರಿಕೆ ಹಾಕಿ ಆಕೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾಳೆ. ನೀವು ಅಪ್ರೂವರ್ ಆಗಿದೆಯಲ್ಲಮ್ಮ, ನ್ಯಾಯಾಧೀಶರ ಮುಂದೆ ಹೇಳಿದೆಯಲ್ಲ ಅಂದಾಗ ಏನು ಹೇಳೋದಿಲ್ಲ. ಆಗ ಆಕೆ ಮೇಲೆ ಕೇಸ್ ದಾಖಲಾಗುತ್ತೆ, ಅದರ ಮೇಲೆ ಶಿಕ್ಷೆ ಆಗುತ್ತೆ ಆ ಪ್ರಕರಣದಲ್ಲಿ.
ಆ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಅದ್ರ ಮೇಲೆ ಶಿಕ್ಷೆ ಆಗುತ್ತೆ, ರೀಇನ್ವೆಸ್ಟಿಗೇಷನ್ ಆಗುತ್ತೆ, ಬೇರೆ ರಾಜ್ಯದಲ್ಲಿ ವಿಚಾರಣೆ ನಡೆಯುತ್ತೆ. ಅದೆಲ್ಲ ಕಾನೂನು ಬಿಡುಗಡೆ ಮಾಡಿದ ಆರೋಪಿಗಳನ್ನ ಮತ್ತೆ ಒಳಗೆ ಹಾಕಿ ಅಂತ ಕೋರ್ಟ್ ಹೇಳುತ್ತೆ. ಕಾನೂನು ಬಹಳ ಗಟ್ಟಿ ಇದೆ, ಆದರೆ ಅದನ್ನು ನ್ಯಾಯಾಲಯದ ಮುಂದೆ ನಾವು ಏನು ಪ್ರೊಜೆಕ್ಟ್ ಮಾಡ್ತೀವಲ್ಲ ಅದು ಬಹಳ. ಬಟ್ ವೆಹಿಕಲ್ ಮೂವ್ಮೆಂಟು, ಫೋನು ಇದೆಲ್ಲ ಎಲ್ಲ ಟ್ರೇಸ್ ಮಾಡಿದಾರಲ್ಲ. ಇದೆ, ಟೆಕ್ನಿಕಲ್ ಇದೆ. ನೀವು ವೆಹಿಕಲ್ ಮೂವ್ಮೆಂಟ್ ಆಗುತ್ತೆ, ಅದರೊಳಗೆ ಏನೇನಿದೆ ಅಂತ ನಿಮಗೆ ನನಗೆ ಗೊತ್ತಿರಲ್ಲ. ವೆಹಿಕಲ್ ಮೂವ್ಮೆಂಟಲ್ಲಿ ಏನೇನು ಬಂದಿರುತ್ತೆ ಹೋಗಿರುತ್ತೆ. ಯಾವುದೇ ಇದಾದ್ರೂ ಸಾಕ್ಷಿದಾರರನ್ನು ಗಟ್ಟಿ ಮಾಡಿ ಹೇಳಿಸುವಂಥದ್ದು ಈ ಥರ ಪ್ರಕರಣಗಳಲ್ಲಿ. ಇದು ಏನು ಸೆಲೆಬ್ರಿಟಿಗಳು ಅಂತ ಹೇಳ್ತೀವಲ್ಲ, ಈ ಸಮಾಜದಲ್ಲಿ ಮೇಲ್ಸ್ತರದ ವ್ಯಕ್ತಿಗಳು, ಮೇರು ವ್ಯಕ್ತಿಗಳ ಕೃತ್ಯಗಳಲ್ಲಿ ಇವಾಗ ನಾವು ಎಷ್ಟು ಜನ ಅವರು ಈ ಮೃತಪಟ್ಟ ವ್ಯಕ್ತಿಯ ಸಂಬಂಧಿಕರು ಸಮಾಜದ ನ್ಯಾಯಕ್ಕಾಗಿ ಹಂಬಲಿಸುವಂಥ ಸಾರ್ವಜನಿಕರು ಇದರಲ್ಲಿ ಶಿಕ್ಷೆ ಆಗಬೇಕು ಅಂತಾರೆ. ಸಾಮಾಜಿಕ ನ್ಯಾಯ ಅಥವಾ ಅಪರಾಧ ಲೋಕದಲ್ಲಿ ಶಿಕ್ಷೆ ಆಗಬೇಕು, ಖುಷಿಯಾಗ ತಪ್ಪು ಮಾಡಿರೋನಿಗೆ ಅನ್ನೋಂಥ ಸಾರ್ವಜನಿಕರ ಮನೋಸ್ಥಿತಿ ಭಾಳಷ್ಟು ಜನಕ್ಕಿರುತ್ತೆ. ಆದರೆ ಅದೇ ರೀತಿ ಅವನಿಗೆ ಶಿಕ್ಷೆ ಆಗಬಾರ್ದು ಅನ್ನೋಕ್ಕೂ ಕಾರಣಗಳು ನೂರಾರು ಜನ ಇರ್ತಾರೆ, ಹಂಬಲಿಸೋರು ಇರ್ತಾರೆ. ಇದು ಈ ಪ್ರಕರಣದಲ್ಲಿ ವಿಚಾರಣೆ ಅಂತ ಬಹಳ ಮುಖ್ಯ. ಒಂದು ಚೂರು ಒಂದು ಕ್ಷಣನೂ ಪೊಲೀಸ್ನವರು ಮೈಮರಿಬಾರ್ದು. ನೋಡಿ, ಈ ಪ್ರಕರಣದಲ್ಲಿ ತಾಂತ್ರಿಕ ಸಾಕ್ಷ್ಯಾಧಾರಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಅದಕ್ಕೆ ತಾಂತ್ರಿಕ ಸಾಕ್ಷ್ಯಾಧಾರಗಳು ಆರೋಪಿಗಳಿಗೆ ಸಂಬಂಧಪಟ್ಟಿದೆ ಅನ್ನೋದನ್ನು ನಾವು ಪುರಾವೆ ಸಹಿತ ನ್ಯಾಯಾಲಯದ ಮುಂದೆ ಇಡಬೇಕು. ಹೌದು, ಇದು ಇವ್ರ ಹತ್ರ ಇತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇತ್ತಂತೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಇತ್ತು ಇವ್ರದ್ದೇ ಅನ್ನೋದನ್ನು ನಾವು ಸಾಬೀತು ಅಂತೆ ಅಂದರೆ ಹೋಯ್ತು. ಇವ್ರ ಹತ್ರ ಇತ್ತಂತೆ, ಉಪಯೋಗ ಮಾಡ್ತಾ ಇದ್ರಂತೆ ಅಂದರೆ ಅಂತೆಕಂತೆಗಳು ನಮ್ಮ ನ್ಯಾಯದ ವ್ಯವಸ್ಥೆಯಲ್ಲಿ ಅದಕ್ಕೆ ಬೆಲೆ ಇಲ್ಲ. ಇವರೇ ಉಪಯೋಗ ಮಾಡ್ತಾಯಿದ್ರು ಅನ್ನೋದನ್ನು ಅದು ಸಾಕ್ಷಿ ಸಮೇತ ಇಡಬೇಕು. ಆಮೇಲೆ ಬಹುಶಃ ಆ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿರುತ್ತೆ, ನಾವು ನೂರಾರು ಪ್ರಕರಣಗಳನ್ನು ತನಿಖೆ ಮಾಡಿರೋ ನಮಗೆ ಗೊತ್ತಿರುತ್ತೆ, ಸಾರ್ವಜನಿಕರಿಗೆ ಗೊತ್ತಿರಲ್ಲ, ಸಾಮಾನ್ಯ ಜನರಿಗೆ ಗೊತ್ತಿರೋದಿಲ್ಲ. ಈ ಟೆಲಿಫೋನ್ ಅವ್ರದ್ದೇ ಯಾಕೆ ಶಿಕ್ಷೆ ಕೊಟ್ಟಿಲ್ಲ, ನ್ಯಾಯಾಲಯ ಮೋಸ ಮಾಡಿದೆ ಅಂತಾರೆ. ಸಾಧ್ಯನೇ ಇಲ್ಲ. ನ್ಯಾಯಾಲಯ ನಿಮ್ಮ ವಿಚಾರವನ್ನು ತಲೆಗೆ ತಗೊಳ್ಳೋದಿಲ್ಲ, ಅವರ ವಿಚಾರವನ್ನು ತಲೆಗೆ ತಗೊಳ್ಳೋದಿಲ್ಲ. ಏನು ನ್ಯಾಯಾಲಯದ ಮುಂದೆ ಕಡತಗಳಿರುತ್ತೋ, ಸಾಕ್ಷ್ಯಾಧಾರಗಳ ಸಮೇತ ಹಾಜರುಪಡಿಸಿದಿರೋ ಅದಕ್ಕೆ ಮಾತ್ರ ಸ್ಥೀಮಿತ ಆಗಿರುತ್ತೆ. ಅದಕ್ಕೆ ಹಿರಿಯ ನ್ಯಾಯವಾದಿಗಳು, ಹಿರಿಯ ನ್ಯಾಯಾಧೀಶರು ಎಲ್ಲರೂ ಹೇಳ್ತಾರೆ, ನ್ಯಾಯಾಲಯ ವಿಚಾರಣೆ ಮಾಡುವಾಗ ದಯವಿಟ್ಟು ಸುಮ್ಮನೆ ಇರಿ, ನೀವು ಮೀಡಿಯಾ ಟ್ರಯಲ್ ಮಾಡಬೇಡಿ ಅನ್ನೋದು ಇದೇ ಕಾರಣಕ್ಕೆ. ಯಾಕೆಂದರೆ ಅಲ್ಲಿ ಕೂತಿರುವಂಥ ನ್ಯಾಯಾಧೀಶ ಆ ಮೀಡಿಯಾ ಟ್ರಯಲಿಂದ ತನ್ನ ಒಳಗಾಗಬಾರ್ದು ಅಂತ ಭಾಳ ಮುಖ್ಯ. ಅದಕ್ಕೆ ಇದರೊಳಗೆ ಪೊಲೀಸರ ಜವಾಬ್ದಾರಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿದ್ದಾರೆ. ತನಿಖೆ ಮಾಡಿದ ಮಟ್ಟಿಗೆ ಮುಗಿಯಲ್ಲ. ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದಕ್ಕೆ ಪೂರಕವಾದ ಏನು ಆಜುಬಾಜು ಆಗು ಹೋಗುಗಳನ್ನು ಬಹಳ ಮುಖ್ಯವಾಗಿ ಇಡಬೇಕಾಗುತ್ತೆ. ಆಮೇಲೆ ಸಾಕ್ಷಿದಾರರನ್ನು ದಾರಿ ತಪ್ಪದಂಗೆ ನೋಡ್ಕೋಬೇಕಾಗುತ್ತೆ. ನೋಡಿ, ನಿಮಗೊಂದು ಉದಾಹರಣೆ ಹೇಳ್ತೀನಿ ನಾನು. ಕೊಲೆ ಪ್ರಕರಣಗಳಲ್ಲಿ ತಮ್ಮ ಸ್ವಂತ ಮಕ್ಕಳನ್ನು ಕೊಂದಿರೋ ಪ್ರಕರಣಗಳಲ್ಲಿ ತಂದೆ ತಾಯಿಗಳು ಸಾಕ್ಷಿಯಾಗಿರ್ತಾರೆ, ಅವರು ಪ್ರತ್ಯಕ್ಷ ಸಾಕ್ಷಿ ಸಹ ಆಗಿರ್ತಾರೆ. ಬೆಂಗಳೂರು ನಗರದಲ್ಲಿ ಆ ಥರ ಹಲವಾರು ಕೇಸುಗಳಿದೆ, ಕರ್ನಾಟಕದಲ್ಲಿ ಹಲವಾರು ಕೇಸುಗಳಿದೆ. ಸ್ವಂತ ಸಂಬಂಧಿಕರ ಮುಂದೆ ಆಗಿರ್ತಕ್ಕಂಥ ಕೊಲೆಯಲ್ಲಿ ಅವರು ಹೇಳಿಕೆ ಕೊಟ್ಟಿರ್ತಾರೆ, ನ್ಯಾಯಾಲಯದ ಮುಂದೆ ಬಂದಾಗ ನಮಗೇನೂ ಗೊತ್ತಿಲ್ಲ ಅಂತ ಹೇಳಿರೋ ಪ್ರಕರಣಗಳನ್ನು ನೂರಾರಿದೆ. ಒಂದು ಪ್ರಕರಣ ಉದಾಹರಣೆಗೆ ನಾನು ಹೇಳ್ತೀನಿ. ಒಂದು ಅತ್ಯಾಚಾರ ಪ್ರಕರಣ, ವಿವೇಕನಗರದಲ್ಲಿ, ಬೆಂಗಳೂರು ನಗರದಲ್ಲಿ ನಡೆದಂಥ ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯಾಲಯದ ಮುಂದೆ ಆರೋಪ ಪಟ್ಟಿ ಸಲ್ಲಿಸ್ತಾರೆ.
ಅತ್ಯಾಚಾರಕ್ಕೊಳಗಾದ ಹೆಣ್ಣು ಮಗಳು ಅದರೊಳಗೆ ಪ್ರಮುಖ ಸಾಕ್ಷಿಯಾಗಿರ್ತಾಳೆ. ಜಸ್ಟಿಸ್ PA ಕುಲಕರ್ಣಿ ಅಂತ ನ್ಯಾಯಾಧೀಶರ ಮುಂದೆ ಈ ವಿಚಾರಣೆ ಬರುತ್ತೆ. ಅವರು ವಿಚಾರಣೆ ಪ್ರಾರಂಭ ಮಾಡೋ ಮುಂಚೆ ಆಕೆನೇ ಮೊದಲನೇ ಸಾಕ್ಷಿ. ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಕೇಳ್ತಾರೆ, ಭಾಳ ಹಿರಿಯ ಪಬ್ಲಿಕ್ ಪ್ರಾಸಿಕ್ಯೂಟ್ರು. ಅವ್ರನ್ನ ಕೇಳ್ತಾರೆ, ಏನಪ್ಪ ಇದರೊಳಗೆ ಸಾಕ್ಷಿ ಇದೆಯಾ, ಈ ಸಾಕ್ಷಿ ಇದೆಯೇನಪ್ಪ, ಸುಮ್ಮನೆ ವಿಚಾರಣೆಗೆ ಆಗ್ತಾ ಇದ್ದೀರಿ, ನೀವು ತಯಾರಾಗಿ ಬಂದಿದ್ದೀರಾ ಅಂತಾರೆ. ತಯಾರಾಗಿದೆ, ಎಲ್ಲ ತಯಾರಾಗಿದೆ ಅಂತಾರೆ. ಏನು ಕೇಸು ಅಂತ ಕೇಳ್ತಾರೆ. ಈ ಹೆಣ್ಣು ಮಗಳಿಗೆ ಆರೋಪಿ ರೇಪ್ ಮಾಡಿದ್ದಾನೆ, ಎಲ್ಲ ಮೆಡಿಕಲ್ ಎವಿಡೆನ್ಸ್ ಇದೆ, ಟೆಕ್ನಿಕಲ್ ಎವಿಡೆನ್ಸ್ ಇದೆ, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇದೆ, ಎಲ್ಲವನ್ನ ಕೇಸು ಭಾಳ ಒಳ್ಳೆ ಕೇಸ್ ಸ್ವಾಮಿ ಅಂತಾರೆ. ಆಯಿತು, ವಿಚಾರಣೆಗೆ ಹಾಕಿ ಅಂತ ಹಾಕ್ತಾರೆ. ಕಟಕಟೆಗೆ ಆರೋಪಿ ಸ್ಥಾನದಲ್ಲಿ ನಿಂತಿರ್ತಾನೆ. ಸಾಕ್ಷಿದಾರಳು ನ್ಯಾಯಾಧೀಶರ ಮುಂದೆ ಬಂದು ನೀವೇನು ಕಂಡ್ರಿ ಅಂತ ಹೇಳ್ತಾರೆ. ಆಕೆ ಮಾತಾಡೋದಿಲ್ಲ. PP ಕೇಳ್ತಾರೆ, ನಿಮ್ಗೆ ಗೊತ್ತಿರೋ ವಿಚಾರ ಹೇಳಿ ಇದರೊಳಗೆ ಅಂತ. ಮಾತಾಡೋದಿಲ್ಲ. ಆಗ ನ್ಯಾಯಾಧೀಶರು ಹೇಳ್ತಾರೆ, ಇನ್ನು ಏನು ಮಾತಾಡ್ತಾನೆ ಇಲ್ಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ ತಲೆಯೊಳಗೆ ಏನು ಬರುತ್ತೆ, ಈ ಹೆಣ್ಣು ಮಗು ಆಘಾತಕ್ಕೊಳಗಾಗ್ಬಿಟ್ಟಿದೆ, ಸಾಕ್ಷಿ ನೀಡೋಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ಅವರು ನ್ಯಾಯಾಧೀಶರ ಗಮನಕ್ಕೆ ತಂದು ಇನ್ನೊಂದು ದಿನಾಂಕ ತಗೊಳ್ಬೇಕು ಅನ್ನುವಾಗ ನ್ಯಾಯಾಧೀಶರು ಒಂದು ಪ್ರಶ್ನೆ ಕೇಳ್ತಾರೆ. ಆಯ್ತಮ್ಮ, ನಿನಗೇನು ಗೊತ್ತಿಲ್ಲ ಅಂದರೆ ಇಲ್ಲಿ ನಿಂತಿದ್ದಾನಲ್ಲ ಆರೋಪಿ ಸ್ಥಾನದಲ್ಲಿ ಕಟಕಟೆಯಲ್ಲಿ, ಅವ್ನು ನಿನಗೆ ಗೊತ್ತಾ ಅಂತ ಕೇಳ್ತಾರೆ. ಈಕೆ ಗೊತ್ತು, ಇವನೇ ನನಗೆ ಅತ್ಯಾಚಾರ ಮಾಡಿರೋದು ಅಂತ ಹೇಳಬೇಕಾಗಿತ್ತು. ಹಿಂಗೆ ನೋಡ್ತಾಳವನ್ನ, ನನಗೆ ಗೊತ್ತಿಲ್ಲ ಅಂತೇಳಿ ಕೇಸ್ ಮುಗೀತಾರೆ. ಈ ಥರ ನೂರಾರು ಪ್ರಕರಣಗಳಲ್ಲಿ ಪೊಲೀಸರು ನೋವು ತಿಂದಿದ್ದೀವಿ. ನಾನು ಈ ಪ್ರಕರಣಗಳಲ್ಲಿ ನೋವು ತಿಂದಿರೋರು ವಿಕ್ಟಿಮ್ಸ್ ಅಂತ ನಾವೇನು ಹೇಳ್ತೀವೋ, ಬಲಿಪಶುಗಳು ಅಂತ ನಾವೇನು ಅಲ್ಲ, ಅವ್ರು ಆಗೋದೇ ಇಲ್ಲ. ತನಿಖೆ ಮಾಡಿರೋ ಪೊಲೀಸ್ ಅಧಿಕಾರಿಗೆ ಆಗೋವಂಥ ನೋವು ಇದೆಯಲ್ಲ, ಈ ಹಾಸ್ಟೈಲ್ ವಿಟ್ನೆಸಸ್ ಅಂತೀವಿ. ವ್ಯತಿರಿಕ್ತವಾದ ಸಾಕ್ಷಿ ನೀಡಿದಾಗ ನಾವು ತನಿಖೆ ಮಾಡಿರೋ ಪೊಲೀಸ್ ಅಧಿಕಾರಿಗೆ ಆಗೋ ನೋವಿದೆಯಲ್ಲ, ಅದನ್ನು ಹೇಳಕ್ಕೆ ಸಾಧ್ಯನೇ ಇಲ್ಲ ಅಂತ ನೋವು ಇದು ಆಗುತ್ತೆ. ಈ ಕೇಸಲ್ಲಿ ಸಾಕ್ಷ್ಯದಾರರು, ಸಂಬಂಧಿಕ ಸಾಕ್ಷ್ಯದಾರರು ಒಂದು 10 ಜನ ಇರ್ಬೋದು. 10 ಜನನೂ ಅಂತೆಕಂತೆಗಳ ಸಾಕ್ಷಿ. ಯಾಕೆಂದರೆ ಕರ್ಕೊಂಡು ಹೋದ್ರು ನಮ್ಮ ಮನೆಯಿಂದ ಅಂತ ನೋಡಿದ್ದೆ ಸಾಕ್ಷಿ. ಆ ನಂತರದ್ದು ಗೊತ್ತಿಲ್ಲ ಅವ್ರಿಗೆ. ಇದೆಲ್ಲ ಇಲ್ಲಿ ಬೆಂಗಳೂರು ಬಂದು ಮುಟ್ಟೋ ತನಕ ಅಂಥದೇ ಸಾಕ್ಷ್ಯಾಧಾರಗಳು ಬರುತ್ತೆ. ಅದಕ್ಕೆ ಪೂರಕವಾಗಿ ಟೆಕ್ನಿಕಲ್ ಸಾಕ್ಷಿಯನ್ನು ಇಡ್ತಾರೆ. ಅದಕ್ಕೆ ಇದೆ, ಹೌದು, ಅದು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಆಗುತ್ತೆ. ಟೆಕ್ನಿಕಲ್ ಎವಿಡೆನ್ಸ್ಗಳು, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ಗಳು ಕೆಲವು ಕೇಸುಗಳಲ್ಲಿ ಕೇವಲ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಮೇಲೆ ಕೊಟ್ಟಿದ್ದಾರೆ. ಒಂದು ಪ್ರಕರಣ ನಿಮ್ಗೆ ಹೇಳ್ಬಿಡ್ತೀನಿ. ವೆಸ್ಟ್ ಬೆಂಗಾಲಲ್ಲಿ ಕಲ್ಕಟ್ಟಾದಲ್ಲಿ ಒಂದು ಕೊಲೆ ಪ್ರಕರಣ ನಡೀತದೆ. ಒಂದು ಹೆಣ್ಣಿನ ಶವದ ಅಂಗಾಂಗಗಳು ಅಲ್ಲಲ್ಲಿ ಸಿಗುತ್ತೆ. ಕಾಲು ಒಂದು ಕಡೆ ಸಿಗುತ್ತೆ, ಕೈ ಒಂದು ಕಡೆ ಸಿಗುತ್ತೆ, ರುಂಡ ಒಂದು ಬಿಟ್ಟು ಇನ್ನೆಲ್ಲವೂ ಸಿಗುತ್ತೆ. ಆದರೆ ಬೇರೆ ಬೇರೆ ದಿನ 2-3 ದಿನಗಳ ಅಂತರದಲ್ಲಿ ಸ್ಮಶಾನಗಳ ಬಳಿ ಸಿಗುತ್ತೆ. ಒಂದು ಕಡೆ ಕೈ ಸಿಗುತ್ತೆ, ಒಂದು ಕಡೆ ಕಾಲು ಸಿಗುತ್ತೆ, ಒಂದು ಕಡೆ ತೊಡೆ ಸಿಗುತ್ತೆ, ಒಂದು ಕಡೆ ಇದನ್ನು ಎಲ್ಲ ಬರುತ್ತೆ. ರುಂಡ ಒಂದು ಸಿಗೋದಿಲ್ಲ. ಪೊಲೀಸರು ತನಿಖೆ ಕೈಗೊಳ್ತಾರೆ. ಮೊದಲಿಗೆ ಇದು ಎಲ್ಲೋ ಅನಾಥ ಶವ, ಯಾವುದೋ ಸ್ಮಶಾನದಿಂದ ನಾಯಿ ಎತ್ಕೊಂಡ್ಬಂದಿರಬೇಕು, ಯಾವುದೋ ಪ್ರಾಣಿ ತಂದು ಬಿಸಾಕಿರಬೇಕು ಅನ್ನೋ ಭಾವನೆಯಲ್ಲೇ ಇರ್ತಾರೆ. ಆದರೆ ಆ ಬಿಡಿ ಭಾಗಗಳನ್ನು ಬಿಸಾಕಿದ್ದದ್ದು ಈ ಪೇಪರ್ಗಳಲ್ಲಿ ಸುತ್ತಿ ಬಿಸಾಕಿದ್ರು. ಪ್ರಾಣಿಗಳು ತಂದ್ರೆ ಹಂಗಾಗಲ್ವಲ್ಲ. ಆಮೇಲೆ ಒಂದಕ್ಕೊಂದು ಲಿಂಕ್ ಆದಾಗ ಅದನ್ನೆಲ್ಲ ಕಲೆಕ್ಟ್ ಮಾಡಿದಾಗ ಇದು ಒಂದೇ ಹೆಣ್ಣಿನ ಶವ, ಇದು ಒಂದೇ ವ್ಯಕ್ತಿಗೆ ಸೇರಿದ್ದು ಅಂತ ಆಗುತ್ತೆ. ಆಗ ಕೊಲೆ ಪ್ರಕರಣ ದಾಖಲು ಮಾಡ್ತಾರೆ. ತನಿಖೆ ಏನೂ ಆಗೋದಿಲ್ಲ, ತಲೆ ಸಿಕ್ಕಿರಲ್ಲ, ತನಿಖೆ ಹಾಗೆ ನಿಂತ. ಆದರೆ ಒಬ್ಬ ಪೊಲೀಸ್ ಅಧಿಕಾರಿ ಈ ಬಗ್ಗೆ ಬಹಳ ಮುತುವರ್ಜಿ ವಹಿಸ್ತಾರೆ. ಏನಿರ್ಬೋದು ಅಂತ ಅವ್ರೇನು ಮಾಡ್ತಾರೆ, ಆ ಪೊಲೀಸ್ ಅಧಿಕಾರಿ ಎಲ್ಲೆಲ್ಲಿ ಮಹಿಳೆಯರು ಕಾಣೆಯಾಗಿದ್ದಾರೆ, ಪ್ರಕರಣಗಳು ದಾಖಲಾಗಿದ್ದೆ ನೋಡ್ಕೊಂಡು ಬರ್ತಾರೆ. ಕಲ್ಕಟ್ಟ ಅಂತ ನಗರದಲ್ಲಿ ನೂರಾರು ಪ್ರಕರಣಗಳು ದಾಖಲಾಗ್ತಾ ಇರ್ತವೆ. ಒಂದು ಪ್ರಕರಣ ಈ ವಯಸ್ಸಿನ ಏಜ್ ಗ್ರೂಪಿನ ಮಹಿಳೆಯದು ಒಂದು ಪ್ರಕರಣ ಇವರಿಗೆ ಬರುತ್ತೆ. ಆ ತನಿಖೆಯನ್ನು ಪ್ರಾರಂಭ ಮಾಡಿದಾಗ ಆ ಮಹಿಳೆಗೆ ಒಬ್ಬ ವೈದ್ಯನಿಗೂ
ಸಂಬಂಧ ಇದ್ದಿದ್ದು, ಅನೈತಿಕ ಸಂಬಂಧ ಇದ್ದಿದ್ದು ಸ್ವಲ್ಪ ಮಾಹಿತಿ ಬರುತ್ತೆ. ಆ ವೈದ್ಯ ಪ್ರಸಿದ್ಧ ವೈದ್ಯ, ಬಲಾಢ್ಯ ವೈದ್ಯ, ಮುಟ್ಟೋದಕ್ಕೂ ಸಾಧ್ಯ ಇಲ್ಲ ಅಂಥ ವೈದ್ಯ. ಪೊಲೀಸರು ತನಿಖೆ ಶುರು ಮಾಡ್ತಾರೆ. ತನಿಖೆ ಪ್ರಾರಂಭ ಮಾಡಿದಾಗ ಸ್ವಲ್ಪ ಸಾಕ್ಷ್ಯಾಧಾರಗಳು ಸಿಗುತ್ತೆ. ಆಕೆ ಕಂಡವರು, ಆ ವೈದ್ಯನ ಮನೆಗೆ ಹೋಗಿದ್ದು ಕಂಡವರು ದೂರದಲ್ಲೆಲ್ಲ ಸಿಗ್ತಾರೆ. ನೋಡಿದ್ದೀವಿ ಅಂತ ಈ ಥರ ಪ್ರಕರಣ ವಿಚಾರಣೆಗೆ ಬಂದಾಗ ಅವರೆಲ್ಲ ವ್ಯತಿರಿಕ್ತ ಸಾಕ್ಷ್ಯ ಕೊಡ್ತಾರೆ, ನಾವು ನೋಡೇ ಇಲ್ಲ ಅಂತಾರೆ. ಆದರೆ ಈ ಪೊಲೀಸ್ ಅಧಿಕಾರಿ ಒಂದು ಒಳ್ಳೆ ತನಿಖೆ ಮಾಡಿರ್ತಾರೆ. ಆ ತನಿಖೆ ಏನು ಅಂದರೆ, ಆರೋಪಿಯ ಮನೆಯ ಜಪ್ತಿಯನ್ನು ನ್ಯಾಯಾಲಯದ ವಾರಂಟ್ ಪಡೆದು ಜಪ್ತಿ ಮಾಡ್ತಾರೆ. ಆರೋಪಿಯ ಮನೆಯನ್ನು ಸರ್ಚ್ ಮಾಡ್ತಾರೆ, ಸರ್ಚ್ ವಾರಂಟ್ ತಗೊಂಡು ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದಾಗ ಏನೂ ಕ್ಲೂ ಸಿಗೋದಿಲ್ಲ. ಯಾಕೆ ಸರ್ಚ್ ಮಾಡ್ತಾರೆ ಅಂದರೆ, ಮನೆಯೊಳಗಡೆನೇ ಇವನು ಕಟ್ ಮಾಡಿರ್ಬೇಕು. ಯಾಕಂದರೆ ವ್ಯವಸ್ಥಿತವಾಗಿ ಕಟ್ ಮಾಡಿರ್ತಾರೆ, ಏನು ಕಡ್ದಿರಲ್ಲ. ಒಬ್ಬ ವೈದ್ಯ ಆಪ್ರೇಟ್ ಮಾಡಿದ್ದಾರೆ ಅನ್ನೋದು ಅವ್ನ ತಲೆಯೊಳಗೆ ಅದು ಅಲ್ಲಿ ಪ್ರೂವ್ ಆಗಿದೆ, ಆ ಎವಿಡೆನ್ಸ್ ಇರುತ್ತೆ ಮೆಡಿಕಲ್. ಇದು ಏನಾದರೂ ಸಿಕ್ಬೋದು ಅಂದಾಗ ಏನೂ ಸಿಗೋದಿಲ್ಲ. ಆದರೆ ಕಡೆಗೆ ವಾಪಸ್ ಬರಬೇಕಾದ್ರೆ ಹೋಗೋ ಮುಂಚೆ ಹಿಂಗೆ ನೋಡಬೇಕಾದ್ರೆ ಆ ದಿನಪತ್ರಿಕೆಗಳ ರಾಶಿ ಇರುತ್ತೆ, ಜೋಡಿಸಿಟ್ಟಿರ್ತಾರೆ ಒಂದು ಮೂಲೆಯಲ್ಲಿ. ಅದು ಅಮೃತ್ ಬಜಾರ್ ಪತ್ರಿಕೆ, ಜನಪ್ರಿಯ ಪತ್ರಿಕೆ. ಅದನ್ನು ಮಾಜರು ಮಾಡ್ತಾರೆ, ಪಂಚರ ಸಮಕ್ಷಮ ಮಾಜರು ಮಾಡ್ತಾರೆ, ಎಲ್ಲವನ್ನು ತೆಗಿತಾರೆ. ದಿನ ಇವತ್ತೆಷ್ಟು ತಾರೀಕು, 10, 9, 8, 7 ಹಿಂಗೋಗ್ತಾರೆ. ಹೋಗ್ಬೇಕಾದ್ರೆ ಕೆಲವು ಕಡೆ ಪತ್ರಿಕೆಗಳು ಇರಲ್ಲ, ಮಿಸ್ಸಿಂಗ್ ಇರಲ್ಲ. ಅದು ಕವರಲ್ಲಿ ಸುತ್ತಿ ಇಲ್ಲಿ ಫೋಟೋ ತಗೊತಾರೆ, ಮಾಜರು ಮಾಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ವೆರಿಫೈ ಮಾಡ್ತಾರೆ, ಮಿಸ್ ಆಗಿರೋ ಅಲ್ಲಿ ಸಿಗುತ್ತೆ. ಅದೊಂದೇ ಎವಿಡೆನ್ಸು. ಆ ಕೇಸಲ್ಲಿ ಶಿಕ್ಷೆ ಆಗುತ್ತೆ ವೈದ್ಯನಿಗೆ. ಇದು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಲ್ಲಿ ಸಿಗುವಂಥ ಈ ಸಾಂದರ್ಭಿಕ ಸಾಕ್ಷಿಗಳು. ಇದು ಸಾಂದರ್ಭಿಕ ಸಾಕ್ಷಿ, ಅಥೆಂಟಿಕ್ ಅಲ್ಲ ಇದು. ಆದರೆ ಆ ಥರ ಶಿಕ್ಷೆ ಕೊಡುವಂಥ ನ್ಯಾಯಾಧೀಶರಿಗೂ ಖಡಕ್ ಇರಬೇಕು. ಇದು ಈ ನಮ್ಮ ಈ ತನಿಖಾ ಲೋಕದಲ್ಲಿ ಬರ್ತಕ್ಕಂಥ ಏರುಪೇರುಗಳು. ಆದರೆ ನನಗೆ ಸಾಕ್ಷಿ ನ್ಯಾಯಾಧೀಶರು ನನಗನ್ಸೋದೇನೆಂದರೆ, ಅಪರಾಧಿಗಳಿಗೂ ಅಷ್ಟು ನೋವಿರಲ್ಲ, ಕಳ್ಕೊಂಡಿರೋರಿಗೂ ನೋವಿರಲ್ಲ, ಪ್ರಪಂಚಕ್ಕೂ ನೋವಿರಲ್ಲ, ಸಮಾಜಕ್ಕೂ ನೋವಿರಲ್ಲ, ನ್ಯಾಯಾಲಯಕ್ಕೂ ನೋವಿರಲ್ಲ. ಈ ಎಲ್ಲ ನೋವುಗಳು ತನಿಖೆ ಮಾಡಿದಂಥ ಪೊಲೀಸ್ ಅಧಿಕಾರಿಗೆ. ಸರ್, ತುಂಬ ಚೆನ್ನಾಗಿ ಹೇಳಿದರೆ ಮತ್ತು ಇದಕ್ಕೆ ಪೂರಕ ಘಟನೆಗಳನ್ನು ಕೂಡ ನೀವು ಉಲ್ಲೇಖ ಮಾಡಿ, ಒಂದು ಪ್ರಕರಣಕ್ಕೆ ಎಷ್ಟು ಆಯಾಮಗಳಿರ್ತವೆ. ಒಂದು ಪ್ರಕರಣ ನಾವು ಮೇಲ್ನೋಟಕ್ಕೆ ನಮಗೆ ಕಾಣದೆಷ್ಟು, ಆದರೆ ಅದು ವಿಚಾರಣೆಯ ಹಂತಕ್ಕೆ ಬಂದಾಗ, ತನಿಖೆಯ ಹಂತಕ್ಕೆ ನಾವೇನೋ ಅನ್ಕೋತೀವಿ, ತನಿಖೆ ಆಯಿತು ಅಂದರೆ ಮುಗಿತು ಬಿಡು, ಇನ್ವೆಸ್ಟಿಗೇಷನ್ ಸಖತ್ತಾಗಿದೆ ಅಂತ. ತನಿಖೆಯಷ್ಟೇ ಅದನ್ನು ಪ್ರೂವ್ ಮಾಡೋದಿದೆಯಲ್ಲ, ಅದು ಸಾಕಷ್ಟು. ಇದನ್ನು ನೀವು ಅತ್ಯಂತ ಕುತೂಹಲಕಾರಿಯಾಗಿ ಮನದಟ್ಟಾಗೋ ರೀತಿಯಲ್ಲಿ ಹೇಳಿದ್ರು. ಅಂತಿಮವಾಗಿ ಸರ್, ದರ್ಶನ್ ಕೇಸ್ ಏನು ಅನಿಸುತ್ತೆ ಸರ್? ಅಲ್ಲ, ಇದು ಅದೇ ನಾನು ಹೇಳಿದ್ನಲ್ಲ, ಇದರೊಳಗೆ ಬಹಳ ಸೆನ್ಸೇಷನಲ್ ಕೇಸು, ಚಿತ್ರರಂಗದ್ದು ಅಂತೆಲ್ಲ ನಾವು ಹೇಳ್ತಿದ್ವಿ. ಇದಲ್ದಲ್ಲೇ ರಾಧಾ ಕೇಸು ಅಲ್ಲ. ಈಗ ನೀವು ನನಗೆ ಮೊದಲು ನನಗೊಂದು ಮಾತು ಹೇಳಿದ್ರಿ, ನೀವು ಚಲನಚಿತ್ರ ರಂಗವನ್ನು ತಲ್ಲಣಗೊಳಿಸಿರ್ತಕ್ಕಂಥ ಘಟನೆ ಇದು ಅಂತ. ಇದು ಅಲ್ಲ, ನನ್ನ ಪ್ರಕಾರ ಅಲ್ಲ. ಸಮಾಜವನ್ನು ತಲ್ಲಣಗೊಳಿಸಿರುವಂಥ ಘಟನೆ. ಯಾಕೆ ಸಮಾಜವನ್ನು ತಲ್ಲಣಗೊಳಿಸಿದೆ ಅಂದರೆ, ಒಬ್ಬ ಸಮಾಜದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಒಬ್ಬ ಮೇರು ಮಟ್ಟದಲ್ಲಿ ಬೆಳೆದಂಥ ಒಬ್ಬ ನಾಯಕ ನಟ, ಸಾವಿರಾರು ಜನರ ಅಭಿಮಾನಿಗಳ ಪಡೆಯನ್ನು ಇಟ್ಕೊಂಡಂಥ ನಟ ಇದಕ್ಕೆ ಭಾಗಿಯಾಗಿದ್ದಾನೆ ಅಂದಾಗ ಸಮಾಜದಲ್ಲಿ ನೋವು ತಿಂದವರು ಇದ್ದಾರೆ, ಬೇಸರ ಮಾಡ್ಕೊಂಡಿರೋರು ಇದ್ದಾರೆ, ಅವನ ಮೇಲೆ ಕೆಟ್ಟದಾಗಿ ಮಾತಾಡಿರೋರು ಇದ್ದಾರೆ. ಚಲನಚಿತ್ರ ರಂಗದಲ್ಲಿ ಈ ಥರ ಹಲವಾರು ಘಟನೆಗಳು ನಾನು ಹೇಳಿದೆ. ಈ ಸಂಪತ್ತಿಗೆ ಸವಾಲು ಪ್ರಕರಣದ ಘಟನೆ ನಿಮ್ಗೆ ಹೇಳಿದೆ. ಅಲ್ಲಿ ರಾಜ್ಕುಮಾರ್ ಅವರು ನನ್ನ ಮೇಲೆ ಮಾಡಿದ್ರ ಅಂದ್ಬಿಟ್ಟು ಏನಾದರೂ ಶೇಡಿನ ಮನೋಭಾವ ಮಾತಾಡಿ ಒಂದು ಸ್ವಲ್ಪ ಹೇಳಿಕೆಗಳು ಕೊಟ್ಬಿಟ್ಟಿದ್ರೆ ಹತ್ತು ಹುರಿದು ಬಿಡ್ತಾಯಿತ್ತು. ಆಮೇಲೆ ಅವರು ಹೇಳ್ಕೊಳ್ಳಿಲ್ಲ, ನಾವೇ ಮಾಡಿದ್ದು ಅಂತ ಹೇಳ್ಕೊಳ್ಳಿಲ್ಲ. ಯಾಕೆಂದರೆ ಅದರೊಳಗೆ ಹೋರಾಟಗಾರರು ಇದ್ದರು. ಅವರು ಹೇಳ್ಕೊಂಡಿದ್ರೆ ಚೀತು ಅಂತ ಚೀಮಾರಿ ಹಾಕ್ಸಿರೋರು. ಈಗ ಇದನ್ನು ನೋಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಕೆಲವರು ಇದ್ದಾರೆ ಅವ್ರಿಗೆ ತಲೆಯಲ್ಲಿ ಅನ್ಸುತ್ತೆ ಇದು ಹೆಂಗೆ ಇವನು ಗೊತ್ತಾಯಿತು ಅಂತ.
ಆದರೆ ನಾನು ಪೊಲೀಸಲ್ಲಿ ಕೆಲಸ ಮಾಡೋದು ನನ್ನ ಯಶಸ್ಸಿಗೆ ಕಾರಣ ಏನು ಅಂದರೆ ಈ ಮಾಹಿತಿದಾರರ ಜಾಲ. ಮಾಹಿತಿದಾರರ ಜಾಲ ಪೊಲೀಸರಿಗೆ ಬಹಳ ಮುಖ್ಯ. ಅದು ನಿಮ್ಮ ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಹೆಂಗೆ ಅದಕ್ಕೆ ಗೌರವ ಕೊಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ತಲ್ಲಣಗೊಳಿಸಿದ ಪ್ರಕರಣ ಅಂತ ನೀವು ಕೇಳಿದ್ರೆ ನನ್ನ ಪ್ರಶ್ನೆ ಇದಲ್ಲ, ಈ ಪ್ರಕರಣ ಅಲ್ಲ. ನನ್ನ ಪ್ರಕಾರ ದಕ್ಷಿಣ ಭಾರತದ ಮೇರು ನಟ, ಆಮೇಲೆ ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ಕೂತಿದ್ದಂಥ ನಟ ಡಾಕ್ಟರ್ ಎಂ ಜಿ ರಾಮಚಂದ್ರನ್, MGR ಅಂತೇಳಿ ತಮಿಳುನಾಡಿನ ಚಲನಚಿತ್ರರಂಗದಲ್ಲಿ, ದಕ್ಷಿಣ ಭಾರತ ಚಲನಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಎಂ ಜಿ ರಾಮಚಂದ್ರನ್. ಆ ನಂತರ ರಾಜಕಾರಣಕ್ಕೂ ಬಂದರು, ಮುಖ್ಯಮಂತ್ರಿಗಳಾಗಿ ದೊಡ್ಡ ಹೆಸರು ತಗೊಂಡಿರೋರು. ಈ ಚಲನಚಿತ್ರರಂಗದಲ್ಲಿ MGR ಅವ್ರ ಜೊತೆ ಸಹನಟನಾಗಿದ್ದಂಥ, ಅವರಷ್ಟೇ ಪ್ರಖ್ಯಾತಿ ಪಡೆದಂಥ ಖಳನಾಯಕ MR ರಾಧಾ. ಇದು ಎಷ್ಟೋ ಜನ ಇವತ್ತಿನ ಜನಾಂಗದವರಿಗೆ, ತಲೆಮಾರಿಗೆ ಇದು ಗೊತ್ತೇ ಇರೋದಿಲ್ಲ. ಆಗ ಆತನ ಪ್ರಸಿದ್ಧಿಯ ಮೇಲೆ ಮಾಡಿಕೊಂಡು ಅಥವಾ ವೈಯಕ್ತಿಕ ಯಾವುದೋ ಕಾರಣಕ್ಕೆ MGR ರಾಮಚಂದ್ರನಿಗೆ ಪಿಸ್ತೂಲಿಂದ ಗುಂಡು ಹೊಡೆದ್ಬಿಟ್ಟು ಕೊಲೆಗೆ ಪ್ರಯತ್ನ ಮಾಡಿರ್ತಾರೆ. ಅದು ಈ ದೇಶ ಕಂಡಂಥ ಸೆನ್ಸೇಷನಲ್, ಚಲನಚಿತ್ರರಂಗ ಕಂಡಂಥ ಅತಿ ಸೆನ್ಸೇಷನಲ್, ತಲ್ಲಣಗೊಳಿಸಿದಂಥ ಪ್ರಕರಣ. ಅಲ್ಲ, ಈ ದರ್ಶನ್ ಪ್ರಕರಣ ಅಂತಿಮವಾಗಿ ಏನು ಅನ್ಸುತ್ತೆ ಅಂತ ಅದನ್ನು ಕೇಳ್ತೀವಿ. ಇಲ್ಲ, ದರ್ಶನ್ ಪ್ರಕರಣ ಇದು ಒಬ್ಬ ಆಫೀಸರ್ ಆಗಿ ನಿಮಗೆ, ಆಫೀಸರ್ ಆಗಿ, ನಾನು ಅಧಿಕಾರಿಯಾಗಿ, ಪೊಲೀಸ್ ಅಧಿಕಾರಿಯಾಗಿ ಹೇಳೋದೇನೆಂದರೆ, ಈ ಕೇಸು ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದೇವೆ, ನಮ್ಮ ಜವಾಬ್ದಾರಿ ಮುಗಿದಿದೆ ಅಂತ ಯಾವ ಹಂತದಲ್ಲೂ ತನಿಖೆ ಮಾಡಿದಂಥ ಅಧಿಕಾರಿಗಳು ಸಡಿಲಗೊಳ್ಳಬಾರ್ದು. ಒಂದನೇದು. ಎರಡನೇದು, ಮೇಲಧಿಕಾರಿಗಳು ಮತ್ತು ವ್ಯವಸ್ಥೆಯಲ್ಲಿ ಆ ಅಧಿಕಾರಿಗಳ ರಕ್ಷಣೆಯನ್ನು ಮಾಡುವಂಥ ಜವಾಬ್ದಾರಿನೂ ವ್ಯವಸ್ಥೆದು ಈ ವ್ಯವಸ್ಥೆ, ಅದು ಪೊಲೀಸ್ ವ್ಯವಸ್ಥೆ ಇರಲಿ, ಸರ್ಕಾರದ ವ್ಯವಸ್ಥೆ ಇರಲಿ, ಒಂದು. ಎರಡನೇದು, ಆಮೇಲೆ ಈ ವಿಚಾರಣೆಯನ್ನು ತ್ವರಿತಗತಿಯಲ್ಲಿ ಪ್ರಾರಂಭ ಮಾಡುವಂತೆ ನೋಡ್ಕೋಬೇಕು. ಯಾಕೆಂದರೆ ಈ ಥರ ಪ್ರಕರಣಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಫಾಸ್ಟ್ ಟ್ರ್ಯಾಕ್ FTCಗಳು ಅಂತ ಬಂದೆ, ತ್ವರಿತಗತಿಯ ನ್ಯಾಯಾಲಯಗಳು ದೇಶದಲ್ಲಿ ಎಲ್ಲ ಕಡೆ ಇದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ನನಗೆ ನಿನ್ನೆ ಒಂದು ಸಮನ್ಸ್ ಬಂದಿತ್ತು. 20 ವರ್ಷಗಳ ನಂತರ ಸಮನ್ಸ್ ಬಂದಿದೆ ಒಂದು ಕೊಲೆ ಪ್ರಕರಣದಲ್ಲಿ. ನನಗೆ ಬಂದಿರತಕ್ಕಂಥ ಸಮನ್ಸು 20 ವರ್ಷಗಳಾಗಿದೆ. ನೆನಪಿತ್ತ ಹೋಗ್ಲಿ ಕೇಸು. ಅಲ್ಲ, ನನಗೆ ನಿನ್ನೆ ಬಂತು, ಇವತ್ತು ಹೋಗ್ಬೇಕು, ನನ್ನ ಹತ್ರ ಕಡತಾನೇ ಇಲ್ಲಪ್ಪ, ನಾನು ಇನ್ನೊಂದು ದಿವಸಕ್ಕೆ ಬರ್ತೀನಿ ಅಂತ ಹೇಳಿ ಕಳಿಸ್ದೆ. 15 ವರ್ಷ, 12 ವರ್ಷ, 20 ವರ್ಷ ನನಗೊಂದು ಪ್ರಕರಣ ಬಂದಿತ್ತು. ನನ್ನ ಮೇಲೆ ಗನ್ನಿಟ್ಕೊಂಡು ಬಂದಂಥ ಪ್ರಕರಣ 24 ವರ್ಷಗಳ ನಂತರ ವಿಚಾರಣೆಗೆ ಬಂತು. ಅಂದರೆ ತ್ವರಿತಗತಿ. ಮೊದಲು ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆಯಾಗಿ ಸಬ್ ಇನ್ಸ್ಪೆಕ್ಟರ್ ಆದಾಗ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಪೊಲೀಸ್ ಅಧಿಕಾರಿಗಳಿಗೆ ಬಹಳ ದೊಡ್ಡ ಪರೀಕ್ಷೆಗೆ ಹೋಗುವಾಗ ನಾವು ತಯಾರಿ ಮಾಡ್ತಾಯಿದ್ವಲ್ಲ, ಆಗ ತಯಾರಿ ಮಾಡಿ 1 ತಿಂಗಳಲ್ಲಿ ವಿಚಾರಣೆ ಮುಗಿತಾ ಇತ್ತು. 1 ತಿಂಗಳಲ್ಲಿ ವಿಚಾರಣೆ ಮುಗಿದು 1 ತಿಂಗಳಲ್ಲಿ ಜಡ್ಜ್ಮೆಂಟ್ ಬರ್ತಾಯಿತ್ತು. 24 ವರ್ಷ ಒಬ್ಬ ತನಿಖಾಧಿಕಾರಿಗೆ ನನಗೆ ಸಮನ್ಸ್ ಬರ್ತದೆ ನ್ಯಾಯಾಲಯಕ್ಕೆ ಹಾಜರಾಗಿ ಅಂದಾಗ, ನಾನು 24 ವರ್ಷ ನನ್ನ ಘಟನೆಯನ್ನು ನೆನಪು ಮಾಡಿಕೊಂಡು ದಾಖಲೆಗಳನ್ನು ನೋಡಿ ಹೇಳೋ. ಈಗ ನಾನು ಏನೋ ಸ್ವಲ್ಪ ನಿಮ್ಮಂಥ ಸ್ನೇಹಿತರಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ನಾನೇನಾದ್ರು ಸುಮ್ಮನೆ ಅರಳು ಮರಳಾಗಿದ್ದರೆ ಪೊಲೀಸ್ ಆಗಿದೆಯಪ್ಪ, ನಾನು ಪೊಲೀಸ್ ಆಗಿದ್ನಾ ಅಂತ ಕೇಳೋ ಸ್ಥಿತಿಯಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಇರ್ತಾರೆ. ಅಂದರೆ ವ್ಯವಸ್ಥೆಯಲ್ಲಿ, ಅದು ವ್ಯವಸ್ಥೆಯ ಜವಾಬ್ದಾರಿ ಕೂಡ. ಇದು ಪೊಲೀಸರ ಜವಾಬ್ದಾರಿ ಅಂತ ಹೇಳೋದಿಲ್ಲ, ನ್ಯಾಯಾಂಗ ವ್ಯವಸ್ಥೆಯ ಜವಾಬ್ದಾರಿ. ಈಗ ಅದಕ್ಕೆ ನೋಡ್ರಿ, ಸುಪ್ರೀಂ ಕೋರ್ಟ್ ಎಲ್ಲ ಭಾಳ ಒಳ್ಳೊಳ್ಳೆ ಆದೇಶಗಳನ್ನು ಕೊಡ್ತಾ ಇದೆ. ನೀವು ಈಗ ಹೊಸ ಕಾನೂನಲ್ಲೂ ಅದಿದೆ ಅಂತ ಹೇಳಿದರೆ, ನಾನು ಹೊಸ ಕಾನೂನನ್ನು ಅಧ್ಯಯನ ಮಾಡಿಲ್ಲ. ಹೊಸ ಕಾನೂನಲ್ಲಿ ಈ ತ್ವರಿತವಾಗಿ ಕೇಸುಗಳ ವಿಚಾರಣೆ ಮುಗಿಬೇಕು ಅಂತಿದೆ. ಇದು ಪುಣ್ಯಕ್ಕೆ ಹೊಸ ಕಾನೂನಿನ ಅಡಿಲಿ ಇದು ದಾಖಲಾಗಿದೆ ಈ ಕೇಸು. ಆ ಹೊಸ ಕಾನೂನಿನ ಅಧ್ಯಯನ ಮಾಡದೇ ಇರೋದ್ರಿಂದ ನನಗೆ ಹೇಳಕ್ಕೆ ಬರೋದಿಲ್ಲ. ಬಹುಶಃ ಒಳ್ಳೆ ತನಿಖೆ ಆಗಿರೋದ್ರಿಂದ. ಯಾಕೆಂದರೆ ನಾನು ನಿಮಗೆ ಮಾತಾಡುವ ಮೊದಲಿಗೆ ನಾನು ಹೇಳಿದೆ,
ಪೊಲೀಸ್ ವ್ಯವಸ್ಥೆಯ ಕಿರೀಟಕ್ಕೆ ಒಂದು ಗರಿ ಈ ತನಿಖೆ. ಯಾವುದೇ ಆಮಿಷಕ್ಕೆ, ಬೆದರಿಕೆಗೆ, ಮುಲಾಜಿಗೆ ಒಳಪಡದೆ ಮಾಡಿರ್ತಕ್ಕಂಥ ತನಿಖೆ ಇದೆ. ಇದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಇದೇ ಮುತುವರ್ಜಿಯನ್ನು ಇದೇ ಅಧಿಕಾರಿಗಳು ಈ ಕೇಸ್ ತನಿಖೆ ಮುಗಿಯೋ ತನಕ ಇಟ್ಕೊಂಡ್ರೆ ಇದರೊಳಗೆ ಶಿಕ್ಷೆ ಆಗೋದು ಖಂಡಿತ. ಆದರೆ ಸ್ವಲ್ಪ ದಾರಿ ತಪ್ಪಿ ಸ್ವಲ್ಪ ಆಸಕ್ತಿ ಕಡಿಮೆ ಮಾಡಿದ್ರೆ ಇದು ಕೇವಲ ಆ ಪೊಲೀಸ್ ಅಧಿಕಾರಿ ಜವಾಬ್ದಾರಿ ಅಲ್ಲ, ಇದು ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಪ್ರಾಸಿಕ್ಯೂಷನ್ ವ್ಯವಸ್ಥೆ, ಈ ಎಲ್ಲ ಭಾಗಗಳು ಕೆಲಸ ಮಾಡಿದ್ರೆ ಮಾತ್ರ ಇದರೊಳಗೆ ಒಳ್ಳೆ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ಬೋದು. ಇಲ್ಲದೇ ಇದ್ದರೆ ಜನಗಳಿಗೂ ಒಂದು ಭ್ರಮನಿರಸನ ಆಗ್ತದೆ. ಅಯ್ಯೋ ದೊಡ್ಡವ್ರು ಮಾಡಿದ ಕೇಸೆಲ್ಲ ಹೀಗೆ ಹೋಗುತ್ತೆ ಅಂತ ಅಂದಾಗ ಜನಗಳಿಗೆ ವ್ಯವಸ್ಥೆಯ ಮೇಲೆ ನಂಬಿಕೆ ಹೋಗ್ತದೆ. ಆ ನಂಬಿಕೆ ಹೋಗುವಂಥ ಕೆಲಸವನ್ನು ಯಾವುದೇ ಸರ್ಕಾರಿ ಅಧಿಕಾರಿ, ಯಾವುದೇ ಸರ್ಕಾರ ಅಥವಾ ಯಾವುದೇ ನ್ಯಾಯಾಂಗ ವ್ಯವಸ್ಥೆ ಮಾಡಬಾರ್ದು. ನಾವು ಜನಗಳಿಂದ ಜನಗಳಿಗಾಗಿರ್ತಕ್ಕಂಥವ್ರು. ಆದ್ದರಿಂದ ಜನಗಳು ನಮ್ಮನ್ನು ನಂಬಿದ್ರೆ ಮಾತ್ರ ವ್ಯವಸ್ಥೆ ನಡೆಯುತ್ತೆ, ಉಳಿಯುತ್ತೆ ಅನ್ನೋದನ್ನು ನನ್ನ ಭಾವನೆ. ಗೆಳೆಯರೆ, ಒಂದು ಪ್ರಕರಣಕ್ಕೆ ಇರುವಂತಹ ಹಲವು ಆಯಾಮಗಳನ್ನು ಅತ್ಯಂತ ಮನಸ್ಪರ್ಶಿಯಾಗಿ ಮತ್ತು ಅತ್ಯಂತ ಸರಳವಾಗಿ ಜನಸಾಮಾನ್ಯರಿಗೆ ಮನದಟ್ಟಾಗುವ ರೀತಿಯಲ್ಲಿ ಶಿವರಾಮ್ ಅವರು ಅದನ್ನು ವಿವರಿಸಿದ್ದಾರೆ. ಇದು ಯಾಕೆಂದರೆ ಪ್ರಕರಣದ ತನಿಖೆ ಎಷ್ಟು ಮುಖ್ಯವೋ ಅದಾದ ನಂತರ ನ್ಯಾಯಾಲಯದಲ್ಲಿ ಅದನ್ನು ಸಾಬೀತು ಮಾಡೋದು ಕೂಡ ಒಬ್ಬ ಪೊಲೀಸ್ ಅಧಿಕಾರಿಗೆ ಇರ್ತಕ್ಕಂಥ ದೊಡ್ಡ ಸವಾಲಾಗಿದೆ ಅನ್ನೋದನ್ನು ಅತ್ಯಂತ ಹೃದಯಸ್ಪರ್ಶಿಯಾಗಿ ಅವರು ಹೇಳಿದ್ದಾರೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಈ ಪ್ರಕರಣ ಒಂದು ಪೊಲೀಸ್ ತನಿಖೆಯ ಕಿರೀಟಕ್ಕೆ ಇಟ್ಟಂತಹ ಒಂದು ಯಶಸ್ಸಿನ ಗರಿ ಅನ್ನುವ ಒಳ್ಳೆಯ ಶಬ್ದಗಳನ್ನು ಬಳಸಿ ಅವರು ಬಣ್ಣಿಸಿದ್ದಾರೆ. ಅಂದರೆ ವ್ಯವಸ್ಥೆ ಬಗ್ಗೆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತಹ ಕೆಲಸ ಬರೀ ಪೊಲೀಸರ ಮೇಲಲ್ಲ, ಯಾಕೆಂದರೆ ಪ್ರಕರಣ ವ್ಯತ್ಯಾಸ ಆದಾಗ ಆಗುವಂತಹ ನೋವು ಆ ವಿಕ್ಟಿಮ್ಸ್ಗಳಿಗಿಂತ ಹೆಚ್ಚಾಗಿ ಪೊಲೀಸ್ನವರಿಗೆ ಆಗುತ್ತೆ, ತನಿಖಾಧಿಕಾರಿಗೆ ಆಗುತ್ತೆ ಅನ್ನೋದನ್ನು ಅವರು ಅತ್ಯಂತ ವಿವರವಾಗಿ ಹೇಳಿದ್ದಾರೆ. ನಮ್ಮ ಜೊತೆ ನಿಮ್ಮ ಅಭಿಪ್ರಾಯನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರಾದ ನಿಮಗೂ ಕೂಡ ಧನ್ಯವಾದ.